ತಾರೀಕಿನಂದು ಬೌದ್ಧ ರಾಜ್ಯ ಸಮ್ಮೇಳನವೊಂದು ಹಾಸನ ಪಟ್ಟಣದಲ್ಲಿ ಜರುಗಲಿದೆ. ಇದರಲ್ಲಿ ಬಾಬಾ ಸಾಹೇಬ್ರವರ ಮೊಮ್ಮಗಾದಂತ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಇದೇ ಈ ಬುದ್ಧ ವಿಹಾರದ ವಿಮೋಚನೆಗಾಗಿ ಬೋಧಗಯಾ ಟೆಂಪಲ್ ಆಕ್ಟ್ ಆಫ್ 1949 ರಿಪೀಲ್ ಆಗ್ಬೇಕು ಅಂತ ಹೇಳಿ 2012ನೇ ಇಸವಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆಯನ್ನ ಹೂಡಿದಾಗ ಇವರಿಗೆ ಅದು ಚಾಲ್ತಿಗೆ ತಂದಿರಲಿಲ್ಲ, ಹಿಯರಿಂಗ್ ಬಂದಿರಲಿಲ್ಲ. ಇವರ ಶ್ರಮದ ಫಲವಾಗಿ ಅದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದುವರಿತಾ ಇದೆ. ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಬುದ್ಧರಿಗಾಗಿ ಬೋಧಗಯಾ ಮುಕ್ತವಾಗಬೇಕು. ಇದಕ್ಕಾಗಿ ಈ ಭಾರತೀಯರಲ್ಲಿ ಅಂದು ಅರಿವಿಲ್ಲದ ಕಾರಣಗಳಿಗಾಗಿ ಶ್ರೀಲಂಕಾದ ಅನಗಾರಿಕಾ ಧಮ್ಮಪಾಲ ಅವರು ಬಂದು ಇದರ ಮಹತ್ವವನ್ನ ಭಾರತೀಯರಿಗೆ ತಿಳಿಸಿದ್ದು ಒಂದು ವಿಷಾದದ ಸಂಗತಿ ಅಂತ ಹೇಳಿ ತಥಾಗತ ಸಾಮ್ರಾಟ್ ಅಶೋಕರು 84,000 ಶಿಲಾಶಾಸನಗಳ ಪೈಕಿಯಲ್ಲಿ ಮೊದಲು ಬುದ್ಧರಿಗೆ ಜ್ಞಾನೋದಯವಾದಂತಹ ಬೋಧಗಯಾದ ಮಹಾವಿಹಾರವನ್ನ ಕಟ್ಟಿಸಿದ್ದು ಅವರೇ ಕೂಡ. ಆದ್ರೆ ಅಲ್ಲಿ ಅವರಲ್ಲದ ಕ್ರಿಯೆಗಳು ಅಂದ್ರೆ ಪಿಂಡದಾನ ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥದ್ದು, ಪೂರಿ ಜಗನ್ನಾಥನ ಮತ್ತೊಂದು ಟೆಂಪಲ್ ಅನ್ನ ಪಕ್ಕದಲ್ಲಿಯೇ ಕಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ವಿಷಾದನೀಯ ಅಂತ ಹೇಳಿ. ಇದು ಯಾರ ವಿರುದ್ಧದ ಸಂಘರ್ಷವೂ ಅಲ್ಲ. ಆಯಾಯ ಧರ್ಮಗಳು ಭಾರತೀಯತೆ ಬಹುತ್ವದಲ್ಲಿ ಕೂಡಿದೆ. ಇದರಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರಬಲರು ಅಬಲರ ಮೇಲೆ ದಾಳಿ ಮಾಡ್ತಕ್ಕಂಥದ್ದಲ್ಲ. ಪ್ರತಿ ವ್ಯಕ್ತಿಯ ಹಕ್ಕು ಗೌರವಗಳನ್ನ ಕಾಪಾಡಿಸುವ ದಿಸೆನಲ್ಲಿ ಬೌದ್ಧರಿಗೂ ಆ ಬುದ್ಧ ಮಹಾವಿಹಾರವನ್ನ ಬಿಟ್ಟುಕೊಡ್ಬೇಕು ಅಂತೇಳಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಆಗಬೇಕು ಅಂತ ಹೇಳಿ ತಮ್ಮಗೆಲ್ಲರ ಮುಖೇನ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇಂತಹದ್ದೇ ಆಂದೋಲನಕ್ಕೆ ಚಾಲನೆ ನೀಡುವಂತ ರಾಜ್ಯ ಮಟ್ಟದ ಕಾರ್ಯಕ್ರಮ 20ನೇ ಜನವರಿ 2026 ಮಂಗಳವಾರ ಹಾಸನ ಜಿಲ್ಲೆಗೆ ತಾವೆಲ್ಲರೂ ಕೂಡ ಬರಬೇಕು. ಮಾಧ್ಯಮಗಳು ಸಹಕರಿಸಬೇಕು, ನೈಜ ವಿಚಾರವನ್ನ ಬಿತ್ತರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ತೇವೆ. ಧನ್ಯವಾದ. ನಾನು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯದ ಅಧ್ಯಕ್ಷ, ನಿವೃತ್ತ ಡಿಸಿಪಿ ಕೂಡ ನಾನು. ಹೀಗಾಗಿ ಬುದ್ಧನ ಒಲವು, ಸಂವಿಧಾನದ ಒಲವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳು ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಂದ ಹಿಡಿದ ಈ ರಾಷ್ಟ್ರದ ಮೊದಲ ಪ್ರಜೆ ರಾಷ್ಟ್ರಪತಿವರೆಗೂ ಇರಬೇಕು. ಅದರಿಂದ 8 ದಶಕಗಳಲ್ಲಿ 80 ವರ್ಷಗಳಲ್ಲಿ ಸಶಕ್ತ ಭಾರತವನ್ನ, ಸಮೃದ್ಧಿಯ ಭಾರತವನ್ನ ನಾವು ನೋಡ್ತಾ ಇದ್ದೇವೆ. ಅಂತ ಅಭಿಯಾನದ ಕಾರಣಗಳಿಗಾಗಿ ವಿವಿಧ ಸಂಸ್ಕೃತಿ, ಭಾಷೆ, ನೆಲ ಇರತಕ್ಕಂತ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬಾಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳು ಫಲ ಕೊಡ್ಲಿಕ್ಕೆ ಆದ ಕಾರಣಗಳು. ಅದೇ ನಾವು ಮಧ್ಯಪ್ರಾಚ್ಯಗಳಲ್ಲಿ ಒಂದೇ ಸಮುದಾಯ, ಒಂದೇ ವರ್ಗ ಇದ್ರೂ ಕೂಡ ಬಾಂಬಗಳು ಬೆಣಗುಡ್ತಾ ಇವೆ. ಭಾರತದಲ್ಲಿ ಅದಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ನಾನು ಇದನ್ನು ಒಪ್ಕೊಂಡು ಈ ಭಾರತೀಯ ಬೌದ್ಧ ಮಹಾಸಭಾದ ಸಾರಥ್ಯದಲ್ಲಿ ಮುನ್ನಡೀತಾ ಇದ್ದೇನೆ. ಧನ್ಯವಾದಗಳು. ಪ್ರಜ್ಞಾವಂತನಾಗಿರುವಂತ ಆವಾಗ್ಲೂ ನಾನು ಇಂಡಿಯನ್ನೇ, ಕಟ್ಟ ಕಡೆಯ ಈ ಸಮಾಜದ ಮೂಲ ನಿವಾಸಿ, ಆವತ್ತು ನಾನು ಭಾರತೀಯನೇ ತರಸಿ ಒಂದು ತಹಬದಿಗೆ ತಂದು ಇಲ್ಲಿ ಸಿಗ್ತಾ ಇದ್ದೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಘೋಷಣೆ ಮಾಡಿದ್ರು. ಅದೇ ರೀತಿ ಇವರ ಹಾಡಿತ್ತು ಅಂತ ಹೇಳಲಿಕ್ಕೆ ನಾನು ಬಂದೆ. ಅದೇ ರೀತಿ ಈಗ ಮನೆ ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ಮುಂದೆನೆ ಮೈಕಿದೆ, ದಯಮಾಡಿ ಮಾತಾಡಬೇಕು. ನಮೋ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧ ನಮನಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳನ್ನ ಹಾರೈಸುತ್ತ ಈ ಸಂದರ್ಭದಲ್ಲಿ ಈಗಾಗಲೇ ವಿನಯಾಚಾರ್ಯ ಬಂತೇಜಿಯವರು ಇಡೀ ದೇಶದಲ್ಲಿ ಬುದ್ಧ ವಿಹಾರ, ಮಹಾಬೋಧಿ ಮಹಾವೀರವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಸಾಕಷ್ಟು ಪ್ರಾರಂಭವಾಗಿದೆ. ಬುದ್ಧ ಇತಿಹಾಸವನ್ನ ತಿಳ್ಕೊಂಡಿದ್ದೀವಿ. ಇತಿಹಾಸನ ಸೃಷ್ಟಿ ಮಾಡುವ, ನಿರ್ಮಾಣ ಮಾಡುವ ಸಂದರ್ಭ ಇದಾಗಿದೆ. ಯಾಕೆ ಈ ಜಗತ್ತಿನಲ್ಲಿ ಬುದ್ಧಗಯ ಬಹಳ ಮುಖ್ಯವಾದ, ಕಶ್ಯಪ ಬುದ್ಧರಿಗೂ ಕೂಡ ಅಲ್ಲೇ ಜ್ಞಾನೋದಯವಾಗಿತ್ತು ಮತ್ತು ನಮ್ಮ ಸಿದ್ಧಾರ್ಥ ಗೌತಮರಿಗೂ ಕೂಡ ಬುದ್ಧಗಯದಲ್ಲೇ ಜ್ಞಾನೋದಯವಾಗಿತ್ತು. ಆಗ ಸ್ವಲ್ಪ ಬದಲಾವಣೆ ಆಗುತ್ತೆ. ನಂತರ ಬೌದ್ಧರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇರುವಾಗ ಅಲ್ಲಿ ಹೊರಗಿನವರ ದಾಳಿ ಮತ್ತು ಬುದ್ಧರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂತ ಒಂದಷ್ಟು ಜನ ಅಲ್ಲಿ ಸೇರಿ ಇತಿಹಾಸ ಸೃಷ್ಟಿ ಮಾಡಕ್ ಹೊರಟಿದ್ದೀವಿ. ಹಾಗಾಗಿ ಇತಿಹಾಸ ನಮ್ಗೆ ಅವಶ್ಯಕತೆ ಇದೆ. 1993ರಲ್ಲಿ ಜಪಾನ್ ದೇಶದಿಂದ ಬಂದಂತ ನಾಗ್ಪುರದಲ್ಲಿ ಇರುವಂತ ಪೂಜ್ಯ ದೊಡ್ಡ ಆಂದೋಲನವನ್ನ ಪ್ರಾರಂಭ ಮಾಡಿದ್ರು. ಈಗ
ವಿನಯಚರ ಬಂತೆಜಿಯವರಿಗೂ ಬಹಳ ಇವರು ಎಷ್ಟು ಹೋರಾಟಗಾರರು ಅಂತಂದ್ರೆ ಆ ಬುದ್ಧಗಯವನ್ನ ಇಟ್ಟಿದ್ದೇವೆ. ನಮ್ಮ ಎಲ್ಲ ರಾಜ್ಯ ನಾಯಕರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೆ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ತಾವೆಲ್ಲರೂ ಅಲ್ಲೇ ಇಟ್ಕೊಳ್ಳಿ, ಸ್ವಲ್ಪ ಸಹಕರಿಸಬೇಕು. ಯಾಕಂದ್ರೆ ವೇದಿಕೆ ಮೇಲೆ ಪೂಜೆ ಬಿಂಕು ಸಂಘದವರು ಇದ್ದಾರೆ, ಎಲ್ಲ ಉಪಾಸಕರು ಕೆಳಗಡೆ ಬರಬೇಕು. ದಯವಿಟ್ಟು ಮನವಿ ಸಲ್ಲಿಸಿ. ಪ್ರಾಣವನ್ನಾದರೂ ಬಿಟ್ಟೆವು, ಪ್ರಾಣವನ್ನಾದರೂ ಬಿಟ್ಟೆವು, ಪಡೆಯುತ್ತೇವೆ.